ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ ಒಳಗೆ ಏನು ನೋಡಿದ್ರೆ BA6 ಸೆಮಿಸ್ಟರ್ ಐಚ್ಛಿಕ ಕನ್ನಡ ಸಿಲೆಬಸ್ ನೋಡು ಯಾವುದಂದ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಈ ನೇಮಕತಕ್ಕಂಥ ಸಿಲೆಬಸ್ ಅನ್ನ ನಾವು ನೋಡ್ರಿ ಇವತ್ತ. DSC 14 ವಿಷಯ ರೀ ಕನ್ನಡ ಐಚ್ಛಿಕ ಕನ್ನಡ DSC 14 ಈ ನಿಯಮದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಶಾಸ್ತ್ರೀಯ ಕನ್ನಡ ಭಾಷೆ ಅಧ್ಯಯನ ಸಂಸ್ಥೆ ಬೆಳಗಾವಿಗಿರ್ತದೆ. ತದನಂತರ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ರಿ. ಸಿಲೆಬಸ್ ಕಾಪಿಯನ್ನು ನೋಡು ಟೈಮ್ ವೇಸ್ಟ್ ಮಾಡೋದಲ್ಲ. DSC 6.3 ಅಂದ್ರೆ DSC 14 ಗ್ರಂಥ ಸಂಪಾದನೆ ಹಸ್ತಪತ್ರಿ ಶಾಸ್ತ್ರ ಈ ನಿಯಮಗಳನ್ನು ನೋಡೋಣ. ಇಲ್ಲಿ ಪಠ್ಯಕ್ರಮ ಯಾವ ರೀತಿ ಇದಾವ. ಫಸ್ಟ್ ನೋಡ್ರಿ, ಘಟಕ 1ರಲ್ಲಿ ಯಾವ ಪಠ್ಯಕ್ರಮದ ಗ್ರಂಥ ಸಂಪಾದನೆ, ಅದರ ಗ್ರಂಥದ ಸಂಪಾದನೆ ಅರ್ಥ, ಸ್ವರೂಪ, ಇತಿಹಾಸ, ಮಹತ್ವವನ್ನ ನೋಡೋಣ. ಫಸ್ಟ್ನೇ ಚಾಪ್ಟರ್ ಏನ್ ಕಲಿತೀರ ಅಂದ್ರೆ ನೀವು BA6 ಸೆಮಿಸ್ಟರ್ ಒಳಗ ಗ್ರಂಥ ಸಂಪಾದನೆಯ ಅರ್ಥ, ಸ್ವರೂಪ, ಇತಿಹಾಸಗಳನ್ನ ಇಲ್ಲಿ ನಾವು ಮಹತ್ವ ನೋಡ್ಬೋದು. ತದನಂತರ ಎರಡನೆಯ ಯೂನಿಟ್ ಒಳಗ ಅಂದ್ರೆ ಎರಡನೆಯ ಘಟಕ ಒಳಗ ಗ್ರಂಥ ಸಂಪಾದನೆಯ ವಿದ್ವಾಂಸದ ಕೊಡುಗೆಗಳನ್ನ ಕಾಣ್ಬೋದು. ಕ್ವಿಟಲ್ ರವರ ಬಗ್ಗೆ ಕಾಣ್ಬೋದು. BL ರೈಸ್ ಅವರ ನೋಡು ಪಗು ಹಳಕಟ್ಟಿ ಅವರ ಬಗ್ಗೆನ ಇಲ್ಲಿ ವಿದ್ವಾಂಸಗಳನ್ನ ಕೊಡುಗೆಯನ್ನು ಕಾಣ್ಬೋದು. DL ನರಸಿಂಹ ಇಲ್ಲಿ 4 ಜನರ ಬಗ್ಗೆ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀರಿ. ತದನಂತರ ಘಟಕ 3ರಲ್ಲಿ ಹಸ್ತಪತ್ರಿಗಳ ಅರ್ಥ, ಪ್ರಕಾರ ಮತ್ತು ಮಹತ್ವ, ಹಸ್ತಪತ್ರಿಗಳ ಅರ್ಥ ಮತ್ತು ಮಹತ್ವ ಪ್ರಕಾರಗಳನ್ನು ಇಲ್ಲಿ ನೀವು ಕಾಣಬಹುದು. ತದನಂತರ ಘಟಕ 4 ಹಸ್ತಪತ್ರಿಗಳ ಲೇಖನ ಸಾಮಗ್ರಿಗಳು ಮತ್ತು ಲಿಪಿಗಳು, ಹಸ್ತಪತ್ರಿಯ ಸಾಮಗ್ರಿಗಳ ಲೇಖನ ಮತ್ತು ಲಿಪಿಗಳನ್ನ ಇಲ್ಲಿ ನೀವು ಕಾಣಬಹುದು. ಇಲ್ಲಿ ಪರಮಾಂಶ ಗ್ರಂಥಗಳನ್ನ ಇಲ್ಲಿ ಈ ಗ್ರಂಥಗಳಲ್ಲಿ ಯಾರ್ಯಾರು ಬರ್ದಾರ ಎಂಬುದು ಕಟ್ಟಾರೆ ಬುಕ್ಸ್ ದಾವ ಎಂಬುದನ್ನು ನೋಡ್ಬೋದು. ಈ ಬುಕ್ಸ್ಗಳನ್ನ ರೆಫರ್ ಮಾಡ್ರಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರ ಈ ಬುಕ್ನ್ಯಾಗ ಇಲ್ಲಿ ಮೇಲಿನ ಇರುವ ಎಲ್ಲ ಯೂನಿಟ್ಗಳನ್ನ ಅಲ್ಲಿ ಅಳವಡಿಕೆ ಆಗಿದೆ. ಥ್ಯಾಂಕ್ ಯು ಆಲ್. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ರಿ. ಮುಂದಿನ ನಾನು ನಿಮ್ಗೆ ಸಿಗ್ತೀನಿ.